ಇನ್ನೊಂದೇನಂತ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಂತಹ ಟೈಟಲ್ ನಿಮ್ಗೆ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಖುಷಿ ಇದೆ, ಅದು ಸಖತ್ ಖುಷಿ ಇದೆ. ಅದು ಆ ವಿಷಯ ಗೊತ್ತಾದಾಗ್ಲಿಂದ ನಮಗೆ ಈ ಟೈಟ್ಲ್ ಮೇಲೆ ಇನ್ನೂ ವೆಯ್ಟೇಜ್ ಜಾಸ್ತಿ ಆಯ್ತು. ಯಾಕೆಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. ವಿಷ್ಣು ಸರ್ ಅಂತ ದೊಡ್ಡ ಮಹಾನ್ ಕಲಾವಿದರಿಗೆ, ಆಮೇಲೆ ಅಂತ ಒಂದು ಲೆಜೆಂಡ್ಗೆ ಇದ್ದಂತ ಒಂದು ಟೈಟಲ್ ಲಕ್ಕೀಲಿ ನಮಗೆ ಸಿಕ್ಕಿದೆ. ಅದರಲ್ಲೂ ನನಗೆ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿದೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಆ ಒಂದು ಟೈಟ್ಲಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಆಗೂ ಇದ್ದೀವಿ. ಎಲ್ಲೂ ಆ ಟೈಟ್ಲಿಗೆ ಅಥವಾ ಅವ್ರಿಗೆ ಹೋಗ್ಬೇಕಾದಂಥ ಟೈಟ್ಲು ನಮಗೆ ಸಿಕ್ಕಿರೋದ್ರಿಂದ ಅವ್ರಿಗೂ ಅದಕ್ಕೆ ಅಗೌರವ ತಗದಿರೋಂಥ ಸಿನಿಮಾ ಮಾಡಿದ್ದೀವಿ ಅನ್ನೋ ಖುಷಿ ಇದೆ. ಓಕೆ, ಇನ್ನು ಆಟೋ ಡ್ರೈವರ್ಗಳಿಗೆ ಸ್ಪೆಷಲ್ ಶೋ ಕೂಡ ಕೊಡ್ತಾ ಇದ್ದೀರಾ, ಏನು ವಿಶೇಷತೆ ಅದು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಏನು ವೆರಿ ಬಿಗಿನಿಂಗ್ ನಾವು ಪ್ಲಾನ್ ಮಾಡಿದಾಗ ಏನಿತ್ತು, ಪೇಡ್ ಪ್ರೀಮಿಯರ್ ಮಾಡೋಣ ಬಿಫೋರ್ ರಿಲೀಸ್, ಪೇಡ್ ಪ್ರೀಮಿಯರ್ ಮಾಡಿ ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಶೋ ಎಲ್ಲ ಒಂದು 8 ಡಿಸ್ಟಿಕ್ ಅಲ್ಲಿ ಮಾಡಿ ಅದರಲ್ಲಿ ಒಬ್ರಿಗೆ ಲಕ್ಕಿ ಡಿಪ್ ಮುಖಾಂತರ ಒಂದು ಆಟೋ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಅದು ಬರ್ತಾ ಬರ್ತಾ ಏನಾಯ್ತು, ಸ್ವಲ್ಪ ಟೈಮ್ ಶೆಡ್ಯೂಲ್ಸ್ ಮತ್ತೆ ಮತ್ತೊಂದು ವರ್ಕ್ ಪ್ರೆಷರ್ಸ್ ಜಾಸ್ತಿ ಆಗ್ತಾ ಟೈಮ್ ಸ್ವಲ್ಪ ಕಡಿಮೆ ಆಗಿದ್ರಿಂದ ಅದನ್ನ ಪೇಡ್ ಪ್ರೀಮಿಯರ್ ಮಾಡೋದು ಬೇಡ, ರಿಲೀಸ್ ಆದ್ಮೇಲೆ ಜನರಲ್ ಪ್ರೀಮಿಯರ್ ಆಗಿ ಮಾಡೋಣ. ಅವ್ರಿಗೆ ಜನರಲ್ ಪ್ರೀಮಿಯರ್ 8 ಇಲ್ದೇ 10 ಡಿಸ್ಟಿಕ್ ಅಲ್ಲಿ ಬೇಕಾದ್ರೂ ಮಾಡೋಣ. ಸೊ ಸಪೋಸ್ ಏನಾದ್ರು ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಒಂದು ಆಟೋ ಬದಲು 2 ಆಟೋ ಕೊಡೋಣ, ಇಲ್ಲಾಂದ್ರೆ ಒಂದಕ್ಕೆ ಸ್ಟಿಕನ್ ಆಗೋಣ. ನಾವೇನ್ ಮಾತು ಕೊಟ್ಟಿದೀವಿ ಅದನ್ನ ಪೇಡ್ ಪ್ರೀಮಿಯರ್ ಮಾಡೋದು ಬೇಡ. ಸೊ ನಾರ್ಮಲ್ ಶೋಸ್ ಅವ್ರಿಗೇನೆ ಒಂದು ಸೆಲೆಬ್ರಿಟಿ ಶೋಸ್ ತರ ನಾವೇನ್ ಪ್ಲಾನ್ ಮಾಡ್ತೀವಲ್ಲ ಆ ತರ ಅವ್ರಿಗೇನೆ ಎಲ್ಲ ಡಿಸ್ಟಿಕ್ ಅಲ್ಲೂ ಪ್ಲಾನ್ ಮಾಡಿ ಅವ್ರ ಥ್ರೂ ಒಂದು ಲಕ್ಕಿ ಡಿಪ್ ಮಾಡಿಸಿ ಆಟೋ ಗಿಫ್ಟ್ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಓ ಸೂಪರ್, ನೈಸ್, ಆಕ್ಚುಲಿ ನೈಸ್ ಥಾಟ್. ಎಸ್ ಮೇಡಮ್, ನಿಮಗೆ ಇವಾಗ ಸಿನಿಮಾಗೆ ಬರೋದು ಅಷ್ಟು ಈಸಿ ಇಲ್ಲ. ಇವಾಗಂತೂ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಇಲ್ಲಿರುವಂಥ ಆ್ಯಕ್ಟರ್ಸು, ಇಲ್ಲಿ ಇರುವಂತಹ ನಾಯಕಿಯರೆಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಇವಾಗ ನೀವು ಇಲ್ಲೇ ಇದ್ಕೊಂಡು ಇದೇ ಫೀಲ್ಡಲ್ಲೇ ಏನಾದರೂ ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು, ಸಿನಿಮಾದಲ್ಲಿ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ಡೆಫಿನೆಟ್ಲಿ ಮೇನ್ ಥಿಂಗ್ ನಮ್ಮ ಆರ್ಟಿಸ್ಟ್ಗಳಾಗಲಿ ಆ್ಯಕ್ಟರ್ಸ್ ಓಎವರ್ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಸ್ಟ್ರಾಂಗ್ ಬಿಲೀವ್ ಇರಬೇಕು ನಾವು ರೀಚ್ ಆಗ್ತೀವಿ ಅಂತ. ಬಿಕಾಸ್ ತುಂಬ ಅಡೆತಡೆಗಳು ಬರುತ್ತೆ, ತುಂಬ ಚಾಲೆಂಜಸ್ ಬರುತ್ತೆ. ವಾಟ್ ಎವರ್ ಪೇಷನ್ಸ್ ಬೇಕಾಗುತ್ತೆ, ವರ್ಕು ಬೇಕಾಗುತ್ತೆ, ಸರ್ವೈವು ಆಗಬೇಕು, ಈ ಕಡೆ ಗುರಿನೂ ಮುಟ್ಟಬೇಕು ಅಂದಾಗ ನಮ್ಮಲ್ಲಿ ಆ ಸ್ಟ್ರಾಂಗ್ ಬಿಲೀವ್ ಇರಬೇಕು. ಮೇನ್ ಥಿಂಗ್ ಅದಿದ್ದರೆ ಡೆಫಿನೆಟ್ಲಿ ಯಾರು ಬೇಕಾದರೂ ದೇ ರೀಚ್ ಅನ್ನೋದಕ್ಕೆ ಈ ಸಿನಿಮಾ ಕೂಡ ಸಾಕ್ಷಿ. ಆ್ಯಸ್ ಆಫ್ ನನಗಿದು ನಿಜವಾಗ್ಲೂ ನನ್ನ ಏನು ಹೇಳ್ತಾರೆ, ಇಟ್ಸ್ ಓವರ್ವೆಲ್ಮಿಂಗ್. ಲೈಕ್ ನನ್ನ ಮನಸ್ಸಲ್ಲಿ ಇದು ಕೊನೆವರೆಗೂ ಇರುತ್ತೆ. ಬಿಕಾಸ್ ಮೊದಲನೇದು ಅಂದರೆ ಯಾರೂ ಮರೆಯಲ್ಲ, ಅದು ಯಾವಾಗಲೂ ಅದು ನಮ್ಮ ನೆನಪಲ್ಲಾಗಲಿ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ. ಅದು ಯಾವಾಗಲೂ ಇಟ್ಸ್ ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದಿಸ್ ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ದ ಟೀಮ್. ಓಕೆ, ಎಷ್ಟು ದಿನ ಶೂಟ್ ಇತ್ತು ನಿಮಗೆ? ಆಮೇಲೆ ಬೆಸ್ಟ್ ಮೂಮೆಂಟ್ ಯಾವುದು ಈ ಚಿತ್ರ? ನನಗೆ ಬೆಸ್ಟ್ ಮೂಮೆಂಟ್ ಅಂದ್ರೆ ಫೈಟಿಂಗ್ ಸೀಕ್ವೆನ್ಸ್. ನಾನು ಎಲ್ಲೋದ್ರೂ ಅದನ್ನೇ ಹೇಳ್ತೀನಿ. ಬಿಕಾಸ್ ಈ ಹ್ಯಾಸ್ ಡನ್ ಸಚ್ ಎ ಹಾರ್ಡ್ ವರ್ಕ್ ಇನ್ ದ್ಯಾಟ್. ಮತ್ತು ಅಲ್ಲಿಂದ ಲೊಕೇಶನ್ ಆಗಲಿ, ಅಲ್ಲಿಂದ ಲೈಕ್ ಪ್ರತಿಯೊಂದೂ ತುಂಬ ನಾವು ಕಾನ್ಷಿಯಸ್ಸಿಂದ ಮಾಡ್ತಾಯಿದ್ವಿ, ತುಂಬ ಇನ್ವಾಲ್ವ್ಮೆಂಟಿಂದ ವರ್ಕ್ ಮಾಡ್ತಾಯಿದ್ವಿ. ಬಿಕಾಸ್ ಇಟ್ಸ್ ಎ ಫೈಟಿಂಗ್ ಸೀಕ್ವೆನ್ಸ್. ಈ ವಾಸ್ ಟೇಕಿಂಗ್ ಸೋ ಮಚ್ ಆಫ್ ಸ್ಟ್ರಗಲ್ ಅದರಲ್ಲೆಲ್ಲ. ಬಿಕಾಸ್ ಬೈಕಲ್ಲೆಲ್ಲ ಅದು ತುಂಬ ಇತ್ತು ಅದು ಆ ಸೀಕ್ವೆನ್ಸ್ ಆಗಲಿ. ಅದಕ್ಕೆ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಅವ್ರಿಗೂ ಕೂಡ ವರ್ಕ್ ಮಾಡಬೇಕಾದ್ರೆ. ಅದು ನನಗೆ ತುಂಬ ಇಷ್ಟವಾದದ್ದು. ಸೊ ದಟ್ಸ್ ವಾಟ್. ಯಾಕೆ ಈ ಚಿತ್ರವನ್ನು ನೋಡಬೇಕು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಈಗಿನ ಪ್ರತಿಯೊಬ್ಬರು ಯುವಕರಿಗಾಗಲಿ ಯಾರೇ ಆಗಲಿ ಈ ಸಿನಿಮಾ ತುಂಬ ವ್ಯಾಲ್ಯೂ ಕೊಡುತ್ತೆ. ಇಂಥದ್ದಿಲ್ಲ ಅನ್ನೋ ಥರ ಇಲ್ಲ. ಸೊ ಈಗಿಂದ ನಮಗೆ ನಾರ್ಮಲ್ ಬೇಸ್ಡ್ ಆಗಲಿ, ನಾರ್ಮಲ್ ಫ್ಯಾಮಿಲೀಸ್ ಆಗಲಿ, ನಾರ್ಮಲ್ ಪೀಪಲ್ಗಳಾಗಲಿ ಇಂಥ ಸಿನಿಮಾಗಳು ನಮಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಲ್ಲ ಥರ ಸೀಕ್ವೆನ್ಸ್ ನಾವು ಸಿನಿಮಾಸಲ್ಲಿ ನೋಡ್ಬೋದು, ಬಟ್ ನಮಗೆ ಆ ನ್ಯಾಚುರಲ್ ಆಗಲಿ ಆ ರಿಯಲ್ ಆಗಲಿ ನಮಗೆ ಬೇಕು. ಒಂದು ಸಿನಿಮಾ ನೋಡ್ತೀವಿ ಅಂದರೆ ಇಟ್ ಶುಡ್ ಬಿ ನಾ ಮೆಮೊರಿ. ಎದ್ದು ಹೋಗೋ ಥರ ಇರಬಾರ್ದು ಆಡಿಯನ್ಸ್. ಒಂದ್ಸಲ ಎಂಟರ್ಟೈನ್ ಆಯ್ತಾ, ಖುಷಿ ಅಂತ ಎದ್ದು ಹೋಗೋ ಥರ ಇರಬಾರ್ದು. ಅದನ್ನು ಮತ್ತೆ ನಮಗೆ ಅದನ್ನು ನೆನಪು ಮಾಡ್ತಿರಬೇಕು, ಇನ್ನು 4 ಜನಕ್ಕೆ ಹೇಳೋ ಥರ ಇರಬೇಕು. ಸೊ ನನ್ನ ಪ್ರಕಾರ ಈ ಸಿನಿಮಾ ಪ್ರತಿಯೊಬ್ಬರು ನೋಡಿದವರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಆ್ಯಂಡ್ ನನಗದು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಿನಿಮಾದಲ್ಲಿ ಪ್ರತಿಯೊಂದು ಅರ್ಥ ಇದೆ. ಪ್ರೀತಿಯನ್ನು ಅರ್ಥ ಇದೆ, ಸ್ನೇಹಕ್ಕೆ ಅರ್ಥ ಇದೆ, ಸಂಬಂಧಕ್ಕೆ ಅರ್ಥ ಇದೆ, ಜೀವನಕ್ಕೆ ಅರ್ಥ ಇದೆ. ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ದ ಲೈನ್ಸ್ ಅಲ್ಲ, ಡೈಲಾಗ್ ಡೆಲಿವರೀಸ್, ಇಟ್ಸ್ ನಾಟ್ ನಾರ್ಮಲ್. ಒಂದೊಂದು ಸೀನ್ಗೂ ತುಂಬ ವ್ಯಾಲ್ಯೂಬಲ್ ಕೊಟ್ಟಿದ್ದಾರೆ.
ಆ್ಯಂಡ್ ವೆರಿ ಎಮೋಷ್ನಲ್ ಥಿಂಗ್, ಎಮೋಷನ್ಸ್ ಇದೆ. ದಟ್ಸ್ ವಾಟ್ ಅಲ್ಲ ನಮಗೆ ಬೇಕಾಗಿರೋ ದಟ್ ವಾಸ್ ಕನೆಕ್ಟಿಂಗ್ ಸಿನಿಮಾಸ್ ಬೇಕು. ತುಂಬ ಕಮ್ಮಿ ಆಗಿದೆ ಇವಾಗ ನಮಗೆ ಕನೆಕ್ಟಿಂಗ್ ಸಿನಿಮಾಸ್. ನಾವು ಎಲ್ಲಿ ಹೋದರೂ ಎಲ್ಲ ಥರ ನೋಡ್ತೀವಿ, ಹಾಂ ಓಕೆ 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 ಅಂತ, ಫುಲ್ ಆಫ್ ಬಿಲ್ಡಪ್ಸ್ ಆಗಲಿ, ಫುಲ್ ಆಫ್ ಜಾನರ್ಸ್, ಎಲ್ಲ ಜಾನರ್ಸು ನೋಡ್ತೀವಿ. ಬಟ್ ಕನೆಕ್ಟೆಡ್ ಸಿನಿಮಾಸ್ ಮಿಸ್ ಆಗ್ತಿದೆ ನಮ್ಗೆ ಈಗಿನ ಜನ್ರೇಷನ್ ಆಗಲಿ. ನಮಗೆ ಬೇಕದು ಲೈಕ್ ವ್ಯಾಲ್ಯೂಬಲ್ ಸಿನಿಮಾಸ್ ಬೇಕು, ಕನೆಕ್ಟಿಂಗ್ ಸಿನಿಮಾಸ್ ಬೇಕು. ಸೊ ಐ ಫೀಲ್ ದಿಸ್ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಫಾರ್ ಶ್ಯೂರ್. ನೀವು ನಿಜ ಜೀವನದಲ್ಲಿ ಇರೋದಕ್ಕೂ ಮತ್ತು ನಿಮ್ಮ ಪಾತ್ರದಕ್ಕೂ ಏನಾದರೂ ಸಿಮಿಲಾರಿಟಿ ಇದೆಯಾ? ನಿಜ ಜೀವನಕ್ಕೂ ನನ್ನ ಪಾತ್ರಕ್ಕೂ ನಿಮ್ಮ ಪಾತ್ರ ಇಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಯಾಕಂದ್ರೆ ಫುಲ್ ಉಲ್ಟಾನ ಹಾಗಾದ್ರೆ? ಇಲ್ಲ ಸೇಮ್ ಇದೆ. ವಾಟ್ ಎವರ್ ಶಿ ಪ್ಲೇಸ್ ಅಲ್ಲೊಂದು ಏನು ಡಿಫ್ರೆನ್ಸ್ ಅಂದ್ರೆ ಅವಳು ವರ್ಕ್ ಮಾಡ್ತಿರೋದು ಬೇರೆ, ಇಲ್ಲಿ ನಾನು ವರ್ಕ್ ಮಾಡ್ತಿರೋದು ಬೇರೆ. ಅಲ್ಲ, ಇರೋದು ಸಿಮಿಲಾರಿಟಿ ಅವರ ಭಾವನೆಗಳಾಗಿ. ಎಸ್ ಸೇಮ್ ಇದೆ. ಎಮೋಷನ್ ಸೇಮ್ ಎಮೋಷನ್ಸ್ ಇದೆ, ಸೇಮ್ ಥಾಟ್ ಪ್ರೋಸೆಸ್ ಇದೆ. ಅದೊಂದು ರಿಯಲ್ ಅಲ್ಲೂ ಇಲ್ಲ. ಅಂದ್ರೆ ಪಾತ್ರ ಯಾವ ತರ ಇದೆ? ತುಂಬಾ ತೂಕ ಇದೆ ಅವಳಲ್ಲಿ. ಒಂದು ಹೆಣ್ಣು ಅಂದ್ರೆ ಹೇಗೆಲ್ಲ ಇರ್ತಾಳೆ ಒಂದು ಗಂಡನ ಜೊತೆಗೆ, ಹುಡುಗನ ಜೊತೆ, ಪ್ರೀತಿಸೋರ ಹತ್ರ ಹೇಗಿರ್ತಾಳೆ, ತನ್ನ ಹುಡುಗಂಗೋಸ್ಕರ ಹೇಗೆಲ್ಲ ಇರ್ತಾಳೆ, ಏನು ಮಾಡ್ತಾಳೆ, ಅವಳ ಆಲೋಚನೆಗಳು ಹೇಗಿರುತ್ತೆ ಅವನಿಗೋಸ್ಕರ, ವಾಟ್ ಎವರ್. ಇದು ಅದೇ ಅಲ್ವಾ ಪ್ರೀತಿ. ಪ್ರೀತಿ ಅಂದ ತಕ್ಷಣ ಎಸ್ ಅಂದರೆ ಇರೋದು, ನೋ ಅಂದರೆ ಹೋಗೋ ಅಲ್ಲಲ್ಲ. ಪ್ರೀತಿ ಸಮ್ಮನ್ ಹೂ ಕ್ಯಾನ್ ಬಿ ಆಲ್ ದ ಟೈಮ್. ಏನಿದ್ರು ಏನಿಲ್ಲ ಅಂದ್ರೂ ಅವನ ಜೊತೆ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ವಾಟ್ ಲವ್ ಅನ್ನೋದು ಇವರು ವ್ಯಾಲ್ಯೂ ತೋರಿಸಿದ್ದಾರೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅಲ್ಲ, ನಾನು ಒಂದು ಲೈನಲ್ಲಿ ಹೇಳಿದೆ, ಯು ವಿಲ್ ಫೀಲ್ ದ ಸಿನಿಮಾ. ಅದು ಬೇಕಾಗಿರೋದು ಫೀಲಿಂಗ್. ಲೈಕ್ ನಾವು ಗುಡ್ ಸಿನಿಮಾಸ್ ಬೇಕು, ವಿ ನೀಡ್ ಗುಡ್ ಫೀಲ್ ಸಿನಿಮಾಸ್ ಅಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಎಲ್ಲರಿಗೂ. ಕನ್ನಡ ಇಂಡಸ್ಟ್ರಿಗೆ ಹೌದು 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 ಲವ್ ಝೋನ್ ಅಲ್ಲಿ ಆಗಿರ್ಲಿ, ಹೌದು ಹೌದು ಹೌದು, ಮಾಸ್ ಆಗಿರ್ಲಿ, ಎಮೋಷನಲ್ ಆಗಿರ್ಲಿ, ಸಿಕ್ಕಾಬಟ್ಟೆ ನನಗನ್ಸಿದ ಮಟ್ಟಿಗೆ ಈ ಟೀಸರ್ ಆಗಿರ್ಲಿ, ಈ ಸಾಂಗ್ಸ್ ಆಗಿರ್ಲಿ, ಒಳ್ಳೆ ಕಡೆ ಪ್ಲೇಸಸ್ ಸೆಲೆಕ್ಟ್ ಮಾಡಿ ಅದನ್ನ ಮಾಡಿ ಆಮೇಲೆ ಫಿಲ್ಮ್ ಮಾಡೋದಾಗಿರ್ಲಿ, ಇಟ್ಸ್ ಚಾಲೆಂಜಿಂಗ್ ಆಗಿರುತ್ತೆ. ಮತ್ತೆ ಅದೇ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಇಟ್ಸ್ ಆಲ್ ಸಿಂಪಲ್. ನಮ್ಮ ಸಿನಿಮಾನೇ ವೆರಿ ಸಿಂಪಲ್. ನಾವು ಕನ್ವೆ ಮಾಡ್ತಿರೋದೇ ತುಂಬ ಸಿಂಪಲ್. ವಿ ಆರ್ ನಾಟ್ ಥಿಂಕಿಂಗ್ ಮೋರ್. ವಿ ಆರ್ ನಾಟ್ ಥಿಂಕಿಂಗ್ ಮೋರ್. ಇಲ್ಲಿಲ್ಲೇ ನಡೆಯುವಂಥ ಕತೆಗಳನ್ನ ಇಟ್ಕೊಂಡು ಇಲ್ಲಿಲ್ಲೇ ನಮ್ಮ ಜೀವನದಲ್ಲಿ ನಾನು ಅದನ್ನೇ ಹೇಳಿದ್ದು, ಯಾರೇ ಆಡಿಯನ್ಸ್ ನೋಡೋದಾಗಲಿ, ನಾವೇ ಯಾರೇ ಆಗಲಿ, ನಮ್ಮ ಲೈಫಲ್ಲಿ ಇದೆಲ್ಲ ಈ ಕತೆ, ನಾವು ಹಿಂಗೆ ಇದ್ದೀವಲ್ಲ ಅನ್ನೋ ಫೀಲ್ ಬೇಕು ನಮಗೆ. ಹೌದು. ಸೊ ದಟ್ ವಿಟ್ ವಿಲ್ ಕೀಪ್ ಇನ್ ಆ ಮೆಮೊರೀಸ್. ಸೊ ನನ್ನ ಪ್ರಕಾರ ಯಾವುದೇ ಯಾರೇ ಸಿನಿಮಾ ಮಾಡೋದಾಗಲಿ, ಏನೇ ಆಗಲಿ, ವಿ ನೀಡ್ ಟು ಫೀಲ್ ದಟ್. ಆ ಸಿನಿಮಾ ಸಿಂಪಲ್ ಆಗಿದ್ರು ಎಲಿಗೆಂಟ್ ಆಗಿ, ಇಲ್ಲಾಂದ್ರೆ ಒಂದು ರಿಚ್ನೆಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕನೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಟರ್ನಲಿ ವಾಟ್ ಎವರ್, ನಾಟ್ ದ ಔಟ್ಪುಟ್ ಥಿಂಗ್ಸ್ ಆರ್ ವಾಟ್ ಎವರ್. ನೈಸ್. ಶರತ್ ಸರ್, ನಿಮಗೆ ಏನಂತ ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ತುಂಬಾ ಕಡಿಮೆ ಫಿಲ್ಮ್ಸ್ಗಳು ಕೂಡ ಬರ್ತಾ ಇದ್ದಾವೆ, ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್ಗಳು ಸಿಗ್ತಾ ಇಲ್ಲ ಅನ್ನೋ ಎಲ್ಲೋ ಒಂದು ಕಡೆ ಕೊರತೆ ಇದ್ರೂ ಇರಬಹುದು. ಇನ್ನೊಂದೇನಂತಂದರೆ ಬೆಸ್ಟ್ ಮೂವಿ ಕೊಡಬೇಕು. ನಿಮ್ಮದು ಕೂಡ ನಾನು ಟೀಸರ್ ನೋಡಿದ ಪ್ರಕಾರ ಆಗಿರಲಿ, ಸಾಂಗ್ಸು ಅದು ಶೂಟ್ ಮಾಡಿರೋ ಪ್ರಕಾರ ಆಗಿರಲಿ, ಇಟ್ಸ್ ಡಿಫ್ರೆಂಟ್ ಆಗಿದೆ. ನಿಮಗೆ ಹೇಗೆ ಚಾಲೆಂಜಸ್ ಆಗಿರುತ್ತೆ ಇದನ್ನು? ಇವಾಗ ಇಲ್ಲಿ ತನಕ ಬಂದು ನಿಂತಿದ್ದೀರಾ, ಇವಾಗ ಜಸ್ಟ್ ಥಿಯೇಟರಿಗೆ ಬರೋದಷ್ಟೇ, ಯಾವ ರೀತಿಯಾಗಿ ಸೇರಿಸ್ತೀರಾ, ಹೇಗೆ ಬರಬೇಕು, ಯಾಕೆ ನೋಡಬೇಕು? ಆ್ಯಕ್ಚುಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್. ಅದ್ರ ಜೊತೆಗೆ ಒಂದಷ್ಟು ತೂಕವಾಗಿರುವಂಥ ಮೆಸೇಜಸ್ಸು, ಒಳ್ಳೆ ಸ್ಕ್ರೀನ್ ಪ್ಲೇ, ಸ್ಟೋರಿ, ಆಡಿಯನ್ಸ್ ಪಲ್ಸ್ ಅಂತ ಏನು ನಾವು ಕರಿತೀವಿ, ಎಲ್ಲೋ ಒಂದು ಕಡೆ ನಾವು ಅದನ್ನು ಟಚ್ ಮಾಡಲೇಬೇಕು. ಸೊ ಅವರು ಥಿಯೇಟ್ರಿಗೆ ಬರ್ತಾರೆ, ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅವ್ರಿಗೂ ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಾವೆಲ್ಲರೂ ಓಡ್ತಾ ಇದೀವಿ. ಯಾರು ನಮ್ಮ ಸೀನಿಯರ್ಸ್ ಆಗಿರ್ಬೋದು, ಅಥವಾ ನಮ್ಮ ಥರನೇ ಬರ್ತಾರೋ ಅಂತ ಹೊಸಬ್ರಾಗಿರ್ಬೋದು, ಎಲ್ಲೋ ಒಂದು ಕಡೆ ಅವ್ರನ್ನ ಟಚ್ ಮಾಡೋದು ಕಷ್ಟ ಆಗ್ತಾ ಇದೆಯೋ, ಅಥವಾ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸೋದು, ನಮ್ಮ ಸಿನಿಮಾಗಳು ಅವ್ರಿಗೆ ಕನೆಕ್ಟ್ ಆಗೋದು ಸ್ವಲ್ಪ ಎಲ್ಲೋ ಕಷ್ಟ ಆಗ್ತಾ ಇದೆಯೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ ಇಂಡಸ್ಟ್ರಿನಲ್ಲಿ. ಬಟ್ ನಮ್ಮ ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ನಾವು ಈ ಹಿಂದೆ ಯಾರೆಲ್ಲ ನಮ್ಮ ಸೀನಿಯರ್ಸು ಇವತ್ತು ಸ್ಟಾರ್ಟ್ ಮಾಡಿದಾಗ ಕೆರಿಯರ್ ಇನಿಷಿಯಲ್ ಡೇಸಲ್ಲಿ, ಮತ್ತೆ ಬರ್ತಾ 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 ಸ್ಟಾರ್ಡಮ್ ಹಿಂಗೆ ತೊಗೊಂಡ್ರಲ್ವಾ, ಸೊ ಆ ಥರ ಒಂದು ಸಿನಿಮಾ ಬೇಸ್ಡಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನೀಟಾಗಿ ರೀಚ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ದೊಡ್ಡ ಮನುಷ್ಯದಲ್ಲಿ ಆ ಒಂದು ಎಲಿಮೆಂಟ್ಸ್ಗಳನ್ನ ಕ್ಯಾರಿ ಮಾಡಿದ್ದೀವಿ ನಾವು. ಸೊ 100% ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ದೊಡ್ಡ ಮನುಷ್ಯ ಸಿನಿಮಾ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಯಾವುದೇ ಒಂದು ಅದ್ರಲ್ಲಿ ಡೌಟ್ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಆಕ್ಷನ್ಸ್ ಇದೆ, ಎಮೋಷನ್ಸ್ ಇದೆ, ಫ್ರೆಂಡ್ಶಿಪ್ ಇದೆ, ವ್ಯಾಲ್ಯೂಸ್ ಇದೆ, ಆಮೇಲೆ ಒಂದು ಸಾರ್ಥಕತೆ. ಓಕೆ ಫೈನ್ ಆಯಿತು, ಈ ಒಂದು ಸಿನಿಮಾ ನಾವು ನೋಡಿದ್ವಿ ಅಂತಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಮೆಸೇಜ್ ಸಿಕ್ತು. ಒಂದು ಕಮರ್ಷಿಯಲಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಅದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇದೆ ಅಂತೇಳಿ